ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದಿಲೀಪ್ ಎಮ್ಗೌಡ ಮಾತಾಡೋದು. ಇವತ್ತು ನಾನು, ನನ್ನ ಮಗ, ನನ್ನ ಹೆಂಡತಿ 3 ಜನನು ಸಾಯಿಬಾಬಾ ಟೆಂಪಲ್ಲು ಮತ್ತು ನಮ್ಮ ಮನೆ ಹತ್ರದಲ್ಲಿರುವ ಶ್ರೀ ಕ್ಷೇತ್ರ ಕಾಮಧೇನು ಶ್ರೀ ಗುರುಗಳ ದರ್ಶನ ಪಡೆಯೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಮನೆಯಿಂದ ಹಾಗೆ ಹೋಗ್ತಾ ನಾವು ಲೆಫ್ಟ್ ಸೈಡಲ್ಲಿ ನಮಗೆ ಸಾಯಿಬಾಬಾ ಟೆಂಪಲ್ ಕಾಣ್ತು. ಅದನ್ನು ಕೈ ಮುಕ್ಕೊಂಡು ಅಲ್ಲಿಂದ ಹಾಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಎಂಟ್ರಿ ಆಗಿ ಜನನ ನೋಡಿದ್ರೆ ಯಾಕೆ ಹೇಳ್ತೀರಾ, ಜನವೋ ಜನ. ಇವತ್ತು ಆ ಗುರುವಾರ ಆಗಿರೋದ್ರಿಂದ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ. ನಾವು ಹಂಗು ಹಿಂಗು ಮಾಡಿ ಮಗು ಇದೆ ಅಂತ ಹೇಳಿ ಒಂದು ಸ್ಪೆಷಲ್ ಎಂಟ್ರಿ ತೊಗೊಂಡು ತುಪ್ಪದ ದೀಪ ಹಚ್ಚಿ ದೇವ್ರಿಗೆ ಬಂದು ನನ್ನ ಮಗ ಕರೆಕ್ಟಾಗಿ ಅವಾಗ ಎದ್ದು ನೋಡ್ತಾ ಇದ್ದ ಅಷ್ಟು ಜನನ ನೋಡಿ ಅವನಿಗೆ ದರ್ಶನ ಮಾಡಿಸಿ ಅಲ್ಲಿಂದ ಒಳಗಡೆ ಬೃಂದಾವನ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋಗಿ ದರ್ಶನ ಮಾಡಿ ಬೃಂದಾವನದ್ದು ನಾವು ಪ್ರದಕ್ಷಿಣೆ ಅಂತ ಮಾಡಿದ್ದೀವಿ. 3 ರೌಂಡ್ ಪ್ರದಕ್ಷಿಣೆ ಮಾಡಿ ನನ್ನ ಮಗನ ಎತ್ಕೊಂಡು ನನ್ನ ಹೆಂಡತಿ ಮತ್ತು ನಾನು ಪ್ರದಕ್ಷಿಣೆ ಆದಮೇಲೆ ಒಂದು 10 ನಿಮಿಷ ದೇವಸ್ಥಾನದಲ್ಲಿ ನೀಟಾಗಿ ಧ್ಯಾನ ಮಾಡ್ಕೊಂಡು ಕುಳಿತುಕೊಂಡು ನೋಡಿದ್ರೆ ಜನ, ಅಪ್ಪ ಇಷ್ಟೊಂದು ಜನ ಬಂದಿದ್ರು ಅಂದರೆ ನಿಮಗೆ ಹೇಳ್ಬಾರ್ದು. ಅಲ್ಲಿಂದ ನಾವು ಆಚೆಗೆ ಬಂದು ಸಾಯಿಬಾಬಾ ದರ್ಶನ ಮಾಡೋಣ ಅಂತ ಹೇಳಿ ಹೋದು. ಅಲ್ಲಿ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ಥರ ಜನ ಜಾತ್ರೆ ಆಗಿತ್ತು ಅದೇ ಥರ ಜಾತ್ರೆ ಇತ್ತು. ಅದಕ್ಕೆ ಇನ್ನೊಂದು ದಿನ ಬರೋಣ ಅಂತ ಹೇಳಿ ನನ್ನ ಮಗನ ನಾನು ಹೆಂಡತಿ ತೊಡೆ ಮೇಲೆ ಕುಂತ್ಕೊಂಡು ಆಟ ಆಡಿಸಿದ್ಲು. ಸೀದಾ ಮನೆ ಕಡೆ ಹೊರಟು 3 ಜನನು ಭಾನುವಾರ ಮತ್ತೆ ಹೋಗಿ ದರ್ಶನ ಪಡೆಯೋಣ.